ಎಂದು ಚಲಿಸದು ಎನ್ನ ಚಿತ್ತ ಬಣ್ಣ ಪಡಿಸುವ ನಿನ್ನ ಛಾಯೆಯ ಚಿತ್ರಂಗಳಂ ಕಂಡು ಕೈಲಾಸವಾಸ ಶ್ರೀ ಮಹೇಶ ಕೈಲಾಸವಾಸ ಶ್ರೀ ಮಹೇಶ ಕೈಲಾಸವಾಸ ಶ್ರೀ ಮಹೇಶ ಶ್ರೀ ಮಹೇಶ. ತಂದೆ ಶ್ರೀ ಕಾಶಿ ವಿಶ್ವನಾಥ, ಇಂದು ಬೆಳಗಿನ ಜಾವದಲ್ಲಿ ನಾನು ಕಂಡ ಸ್ವಪ್ನದಲ್ಲಿ ಕಂಡಂತೆ ನನ್ನ ಭೂಪಾಲರಿಗೆ ಯಾವುದಾದರೂ ವಿಪತ್ತು ಸಂಭವಿಸಿದೆ ಅಥವಾ ಬೇಟೆಗಾಗಿ ಹೋದ ನನ್ನ ಭೂಪಾಲರಿಗೆ ಕಾಡು ಮೃಗಗಳಿಂದ ಏನಾದರೂ ವಿಪತ್ತು ಸಂಭವಿಸುವುದೇ? ತಂದೆ ಪರಮಾತ್ಮ, ಬೇಟೆಗಾಗಿ ಹೋದ ನಮ್ಮ ಭೂಪಾಲರನ್ನು ಕಾಯುವ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಅಮ್ಮ ಅಮ್ಮ ರೋಹಿತ, ಅಮ್ಮ, ಯಾವುದೋ ವಿಚಾರದಲ್ಲಿ ಮಗ್ನಳಾಗಿರುವೆ ಎಂದು ನಿನ್ನ ಮುಖಮುದ್ರೆಯೇ ಸೂಚಿಸುತ್ತಿರುವುದು. ನಿಜ ಅಮ್ಮ, ವೀರಮಾತೆಯಾದ ನಿನ್ನ ಹೃದಯದ ಮೇಲೆ ಅದಾವ ವಜ್ರಾಘಾತವಾಗಿರುವುದು. ಈಗ ನಾ ಅದನ್ನು ನಿವಾರಿಸು. ಕಂದ, ನಾನು ಇಂದು ಬೆಳಗಿನ ಜಾವ ಘೋರವಾದ ಸ್ವಪ್ನವನ್ನು ಕಂಡೆ. ಆ ಸ್ವಪ್ನದಲ್ಲಿ ವಿಕಾರ ರೂಪವಂತೂ ನಿನ್ನ ತಂದೆಯನ್ನು ನಾನಾ ವಿಧದಲ್ಲಿ ಕಾಡತೊಡಗಿತ್ತಪ್ಪ. ಅಷ್ಟರೊಳಗೆ ನನಗೆ ಎಚ್ಚರವಾಯಿತು. ಬೇಟೆಗಾಗಿ ಹೋದ ಭೂಪಾಲರಿಗೆ ಏನಾದರೂ ವಿಪತ್ತು ಸಂಭವಿಸಿದೋ ಎಂದು ಮನಸ್ಸು ಕಳವಳಗೊಳ್ಳುತ್ತಿದೆಯಪ್ಪ. ಅಮ್ಮ, ಕನಸೇನೋ ಭವಿತವ್ಯದ ಭಯಾನಕ ದೃಶ್ಯಗಳನ್ನು ಹೃತ್ಪಟಲಗಳ ಮೇಲೆ ಒಡಮೂಡಿಸುತ್ತಿರುವುದು. ಅಮ್ಮ, ಆದರೆ ಸತ್ಯ ಶಿರೋಮಣಿ ಹರಿಶ್ಚಂದ್ರನ ಸತಿರಕ್ತಳಾದ ನೀನು ಕಲ್ಪನೆಗೆ ಕಾಣುವ ಸ್ವಪ್ನಜನ್ಯ ಭಾವಿ ಸಂಕಟಗಳಿಗೆ ಭಯಪಡುವುದು ನಿಹಿತವೇ ಅಮ್ಮ? ಅಮ್ಮ, ಅಪ್ಪಾಜಿ ಹೋಗಿ 2-3 ದಿನಗಳಾದವು. ಇಷ್ಟರಲ್ಲಿಯೇ ಬರುವರು. ರಾಜಾಧಿರಾಜ, ಕವಿಕುಲ ತೇಜ, ಸತ್ಯವಂತ ಹರಿಶ್ಚಂದ್ರ ಸಾರ್ವಭೌಮ ಬಹುಪರ. ಕೇಳಿದೆ ಏನಮ್ಮ? ಅಪ್ಪಾಜಿಯು ಬಂದನು. ಹಸನ್ಮುಖಿಯಾಗಮ್ಮ. ಏನು, ನನ್ನ ಪತಿದೇವರು ಬಂದರೆ, ನನ್ನ ಸ್ವಾಮಿ ಬಂದರೆ, ಅಬ್ಬಾ, ಪುನಃ ನನ್ನ ಪ್ರಾಣಗಳು ಬಂದವು. ಮಗು, ಆದಷ್ಟು ಬೇಗನೆ ಹೋಗಿ ಆ ವಿಶ್ವನಾಥನಿಗೆ 1000 ನಂದ ದೀಪವನ್ನು ಹಚ್ಚುವುದಕ್ಕೆ ನಮ್ಮ ಪಾರುಪತ್ಯದಾರಿಗೆ ತಿಳಿಸು. ನೀನು ಹೋಗಿ ಬರುವಷ್ಟರೊಳಗಾಗಿ ನಾನು ಅವರನ್ನು ಸ್ವಾಗತಿಸುವೆನು. ಅಮ್ಮ, ಆರನ್ನು ಸ್ವಾಗತಿಸುತ್ತಿರುವೆ? ನಿನ್ನ ಹಡೆದವರನ್ನಪ್ಪ. ನನ್ನ ಹಡೆದವರೆಂದರೆ ಯಾರು? ಹರಿಶ್ಚಂದ್ರ ಭೂಪಾಲರು. ಅಮ್ಮ, ಸುಲಭವಾಗಿ ತಾತನ ಹೆಸರನ್ನು ನಿನ್ನ ಮುಖದಿಂದ ಹೇಗೆ ಹೇಳಿಸಿದೆ? ಅಯ್ಯೋ ಕಂದ ತುಂಟ, ನಿನ್ನ ತಾಯಿ ಎದುರಿಗೆ ತಮಾಷೆ ಮಾಡುವಿಯಾ? ಇಲ್ಲವಮ್ಮ, ಇನ್ನೊಮ್ಮೆ ಮಾಡುವುದಿಲ್ಲ. ಸರಿಯಪ್ಪ, ಹೋಗು, ಬೇಗನೆ ಹೋಗು. ಅಪ್ಪ, ಇವನ ಮನೆ ಹಾಳಾಗ ಸಾಕಾಯ್ತಪ್ಪ, ಸಾಕಾಯಿತು. ಈ ಮುಂಗೋಪಿ ವಿಶ್ವಾಮಿತ್ರ ಗುರುಗಳ ಸೇವಾ, ಅಯ್ಯೋ ಅಯ್ಯೋ. ನಾನೇನೋ ಕೆಲವೊಂದು ವೇಳೆ ಗುರುಗಳ ಹತ್ತಿರ ವಿದ್ಯಾಭ್ಯಾಸ ಮುಗಿಸಿ ಧೀಡ ಪಂಡಿತನಾಗಿ ಮಾತಾಪಿತ್ರರ ಮುಂದೆ ಹೊಗಳಿಕೆಯಿಂದ ಸುಖ ಜೀವನ ಮಾಡುವ ಎಂದರೆ ಗುರುಗಳಿಂದ ಅಪ್ಪಣೆ ಸಿಗುತ್ತಿಲ್ಲ. ಈಗಾಗಲೇ ನನಗೆ ಅರ್ಧಂಬರ್ಧ ಆಯುಷ್ ಕೂಡ ಗತಿಸಿ ಹೋಯಿತು. ಇನ್ನು ನನ್ನ ಈ ಮುದ್ದು ಮುಖಕ್ಕೆ ಹೆಣ್ಣು ಕೊಡುವವರಾರು, ನನ್ನನ್ನು ಜಾಮಾತನನ್ನಾಗಿ ಮಾಡಿಕೊಳ್ಳುವವರಾರು? ಅಯ್ಯೋ ಅಯ್ಯೋ,
ಸರ್ವಸಂಗ ಪರಿತ್ಯಾಗಿ ಮಾಡಿ ಸನ್ಯಾಸಿಯಾಗುವ ಎಂದರೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಸಂಸಾರಿಯಾಗುವ ಎಂದರೆ ಅದು ಸಾಧ್ಯವಿಲ್ಲ. ಉಂಡುಂಟು ಸುಖ ಜೀವನ ಮಾಡುವ ಎಂದರೆ ಈ ಆಶ್ರಮದಲ್ಲಿ ಉಪ್ಪೆ ಖಾರವೇ ಹುಳಿಯೇ ಎಲ್ಲ ಸಪ್ಪೆ ಮುದ್ದೆ ನನ್ನ ಪೆಂಡ. ಮೊದಲು ಗುರುಗಳ ಆಶ್ರಮದಲ್ಲಿದ್ದಾಗ ಯಾಗ ಯಜ್ಞಾದಿಗಳು ರಾಜ ಮಹಾರಾಜರಿಂದ ಆಮಂತ್ರಣ ಮೇಲೆ ಆಮಂತ್ರಣ, ಆಮಂತ್ರಣ ಮೇಲೆ ಆಮಂತ್ರಣ. ಆಹಾ, ಮೃಷ್ಟಾನ್ನ ಭೋಜನ, ತುಪ್ಪ, ಬಿಸಿ ಬೇಳೆ, ಆಹಾ ಆಹಾ. ಈಗಲೂ ಬಾಯಲ್ಲಿ ನೀರು. ಅಯ್ಯೋ, ಇಲ್ಲಿ ಯಾವ ಸುಖವೂ ಇಲ್ಲ. ಹರಿಶ್ಚಂದ್ರನು ಸತ್ಯಭ್ರಷ್ಟನನ್ನಾಗಿ ಮಾಡಿದರೆ ಇವರಿಗೆ ಬರುವ ಲಾಭವೇನೋ ನಾವೇರೆ ಕಾಣೆ. ಅದಕ್ಕೋಸ್ಕರ ಹುಸಿ ಹೊಕ್ಕ ನೊಣದಂತಾಗಿದೆ ನಮ್ಮ ವಿಶ್ವಾಮಿತ್ರ ಗುರುಗಳ ಮುಖ. ಅಯ್ಯೋ ಅಯ್ಯೋ. ಆದರೆ ಯಾವುದೋ ಒಂದು ಮೂಲೆಯಲ್ಲಿ ಆ ನರ್ತಕಿಯರ ನಯನ ಮನೋಹರ ನರ್ತನವು ನನ್ನ ಸ್ವಪ್ನದಲ್ಲಿ ಆಹಾ ಆಹಾ. ಹೇಗಾದರೂ ಉಪಾಯ ಮಾಡಿ ಇನ್ನೊಂದು ಆವರ್ತಿಯಾದರೂ ಅವರನ್ನು ಅಂಗಸುಖವನ್ನು ಪಡೆದರೆ ಆಹಾ ಆಹಾ. ಎಲ್ಲೋ ಬಹುದಿನಗಳಿಂದ ನನಗೆ ಬಯಕೆ. ಇವತ್ತು ಯಾವುದಾದ್ರೂ ಒಂದು ನಾಟಕ ಮಾಡಿ ಮಹಾಶಿವರಾತ್ರಿಯನ್ನು ಇದರಲ್ಲೇ ಕಳೆದರೆ ಆಯಿತು. ಬರಲಿ, ಯಾವುದೊಂದರೂ ಉಪಾಯ ಮಾಡಿ ನೋಡ್ತಾ ಇರಿ. ಅಮ್ಮ ಸ್ವಲ್ಪ ಅಯ್ಯೋ 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 ಸ್ವಲ್ಪ ಸತ್ತೆ 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 ಅಯ್ಯೋ 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 ಸತ್ತೆ ಬರ್ರು ಅಲ್ಲಿ ಪೀಠ ಬರ್ರಿ. ಅಯ್ಯೋ ಸತ್ತೆ ಸತ್ತೆ ಅಯ್ಯೋ 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 ಸತ್ತೆ ಹೋಗ್ತಿದ್ದೆ. ಸತ್ತೇ ಹೋಗ್ತಿದ್ದೀರಾ? ಅಂಥದ್ದೇನು ಕಂಡಿರಿ? ಇಷ್ಟುದ್ದ ಸರ್ಪ, ಇಷ್ಟುದ್ದ ಸರ್ಪ. ಸರ್ಪವೇ ಇಷ್ಟುದ್ದ? ಎಲ್ಲಿ ಮಾಯವಾಯ್ತು? ಅಲ್ಲಿ 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 ಎಲ್ಲಿ ಹೋಯ್ತು? ಹೋಗ್ಲಿ ಬಿಡಿ, ಮಾಯವಾಯ್ತು. ಸರ್ಪ ಎಷ್ಟುದ್ದ ಇತ್ತು? ಅದೋ ಇಷ್ಟುದ್ದ ಇತ್ತು, ಬಹಳ ಬುಸ್ ಅಂತ ಇತ್ತು. ಎಂತ ಎಂತ ಮೃದುವಾದ ಸರ್ಪ. ಹೋಗ್ಲಿ, ಭಯ ಪಡಬೇಡಿ, ಅದು ಮಾಯವಾಗಿ ಹೋಯ್ತು. ಅಯ್ಯೋ, ಸಾವಿನಿಂದ ಪಾರಾದ್ರಿ. ತಲೆ ಸುತ್ತುತ್ತಾ ಇದೆ. ಅಯ್ಯೋ, ತಲೆ ಸುತ್ತುತ್ತಾ ಇದೆ. ಪಾಪ, ಅಯ್ಯೋ, ಸ್ವಲ್ಪ ಇಲ್ಲಿ ಒರಗಿಕೊಳ್ಳಿ. ಸಖಿ, ಹಾಗೆ ಬಾ. ಕಾಲು ಹರಿತಾ ಇದೆ. ಅಯ್ಯೋ ಅಮ್ಮ, ಅಯ್ಯೋ. ಒಟುವಿನ ಪಾದ ಸೇವೆ ಮಾಡು. ಕರೆಕ್ಟ್ ಗೊತ್ತೇ, ಪ್ರಾರಂಭವೇ. ಬೇಗ ಒತ್ತಿ ಸಾಕೆ. ಆಹಾ ಆಹಾ, ಇದ್ದರೆ ನಿಮ್ಮಂತ ಪತ್ನಿಯರಿರಬೇಕು. ಹಾಗಾದ್ರೆ ನಾವಿರೋರು ನಿನ್ನ ಬದ್ದೆ ಏನು? ಆದರೆ ಏನಾಯಿತು? ಆಗೋದಲ್ಲ. ಹಾಗಾದ್ರೆ ಬರಲಿ ಗುರುಗಳು, ತಕ್ಕ ಶಾಸ್ತ್ರನ್ನೇ ಮಾಡಿಸುತ್ತೇನೆ. ಏನು? ಕೈ ಕೈ ಮುರಿ. ಈಗ ತುಟಿ ಪಿಟ್ಕಂದ್ರೆ ನಮ್ಮ ಊರಿಗೆ ಎಳೆದೊಯ್ತೇನೆ. ಪ್ರಾಣವನ್ನು ಬೇಕಾದ್ರೆ ಬಿಡುವುದಿಲ್ಲ, ನಿಮ್ಮನ್ನು ಮಾತ್ರ ಬಿಡುವುದಿಲ್ಲ. ನಡೀರಿ ನಮ್ಮೂರಕ್ಕೆ. ಆಯ್ತು, ನೀ ಹೇಳಿದಂತೆ ಪಾಪಿ, ನನ್ನ ಅವತಾರ ಮುಗಿದು ಹೋಯ್ತೆ. ಇದನ್ನೇನು ನಡೆಸಿರುವೆ? ಜನಕ, ಇವರು ಆಶ್ರಮವನ್ನು ಪರೀಕ್ಷಿಸೋಣ ಅಂತ ಇಷ್ಟು ದೂರ ಕರೆದುಕೊಂಡು ಬಂದು ನಮ್ಮನ್ನು ವಿವಾಹವಾಗಿರಿ ಅಂತ ಹೇಳಿ ಇವರು ವೈರಾಗ್ಯ ಪರಿಸಿದ್ದರಂತೆ. ಈಗ ನಾನು ವಿವಾಹವಾಗ್ತೀನಿ ಅಂತ ಹೇಳ್ತಾರಂತೆ. ಅಲ್ಲದೆ ದೂರ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರಂತೆ. ಈ ದರಿದ್ರದವನು ಸುಳ್ಳು. ಅದಮ ಆಶ್ರಮವಾಸಿಯಾಗಿ ಈ ತರದ ಕೃತಿಯನ್ನೆಸಗಿದೆಯೋ
ಈಗಲೇ ತಡೆ, ನಿನಗೆ ಈಗಲೇ ಶಾಪ ಕೊಟ್ಟು. ಗುರುದೇವ ಗುರುದೇವ, ಅಯ್ಯೋ ಅಯ್ಯೋ ಅಯ್ಯೋ, ಇವಳೆಲ್ಲ ಸುಳ್ಳು. ಬೇಕಾದ್ರೆ ಸೇರಿರುವ ಜನಗಳನ್ನೇ ಕೇಳಿ, ನಾನು ಏನು ಮಾಡಲಿಲ್ಲ, ನಿಮ್ಮ ಪಾದ ಸಾಕ್ಷಿಯಾಗಿ. ನೋಡು, ಇನ್ನೊಮ್ಮೆ ಹೀಗೆ ಈ ದುಷ್ಕಾರ್ಯವನ್ನು ಆಚರಿಸಿದ್ದೆ ಆದರೆ ನಿಜವಾಗಿಯೂ ಶಾಪ ಕೊಟ್ಟು ಭಸ್ಮೆ ಮಾಡುವೆನು. ಗುರುದೇವ, ನಿಮ್ಮ ಪಾದ ಸಾಕ್ಷಿಯಾಗು, ನಾನು ಇನ್ನೊಮ್ಮೆ ಈ ಕಾರ್ಯವನ್ನು ಮಾಡುವುದಿಲ್ಲ ಗುರುದೇವ. ನೀವು ಕ್ಷಮಿಸಿದ್ದೇನೆ ಎನ್ನುವರೆಗೂ ನಿಮ್ಮ ಪಾದವನ್ನು ಬಿಡುವುದಿಲ್ಲ ಗುರುದೇವ. ಬೇಡ ಜನಕ, ಇವನು ಭಯಂಕರ ಇವನು. ಕನ್ಯೆಯರೇ ನಡೆಯಿರಿ. ನಕ್ಷತ್ರಿಕ, ನೀನು ನನ್ನ ಜೊತೆಯಲ್ಲಿ ಅಯೋಧ್ಯ ನಗರಕ್ಕೆ ನಡೆ. ಹರಿಶ್ಚಂದ್ರನು ಸ್ವಪ್ನದಲ್ಲಿ ನೀಡಿದ ರಾಜ ಐಶ್ವರ್ಯಗಳನ್ನು ಸ್ವಾಧೀನ ತೆಗೆದುಕೊಂಡು ಮುಂದಿನ ಕಾರ್ಯಾಲೋಚನೆ ಮಾಡುವ. ಅಪ್ಪ, ಕಾಳ ಸರ್ಪದ ಕೈಯಲ್ಲಿ ಬಿಡುಗಡೆಯಾದಂತಾಯಿತು. ಬನ್ನಿ ಗುರುದೇವ, ಬಂದೆ ಬಂದೆ. ನನ್ನ ಸಕಲ ರಾಜೈಶ್ವರ್ಯಗಳನ್ನು ಬದಲುಗೊಂಡು ನನ್ನ ಸಾಮ್ರಾಜ್ಯವನ್ನು ದಾನವಾಗಿ ನೀಡಬೇಕೆ? ಆಗಲಿ ಗುರುದೇವ, ಯಾವತ್ತು ನನ್ನ ರಾಜೈಶ್ವರ್ಯಗಳನ್ನು ಈ ಕೂಡಲೇ ದಾನವಾಗಿ ನೀಡುವೆ. ಸ್ವೀಕರಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿ. ಗುರುದೇವ, ಇದು ಉದಕವನ್ನು ಬಿಡುವೆ. ಸ್ವೀಕರಿಸಿ. ಈಗ ನಿಮ್ಮ ಮನ ತೃಪ್ತಿ ಆಯ್ತು. ಇದೆಂತಹ ವಿಚಿತ್ರವಾದ ಸ್ವಪ್ನವಿದು. ಕನಸಿನಲ್ಲೇನೋ ಕೌಶಿಕ ಗುರುವನಿಗೆ ರಾಜ್ಯವನ್ನು ದಾನವಾಗಿ ನೀಡಿದೆ. ಆದರೆ ಆ ಭೀಕರ ಸ್ವರೂಪವೇಕೆ ಬಂದು ನನ್ನನ್ನು ಭಯಗೊಳಿಸಲೆತ್ತಿಸಿದೆ? ಇದು ಭೌತವ್ಯದ ಭೀಕರ ಚಿತ್ರದ ಛಾಯೆ ಆಗಿರಲಿಕ್ಕೆ. ಯಾರಲ್ಲಿ? ಸೇವಕರೇ, ಮಂತ್ರಿಗಳನ್ನು ಬರಮಾಡಿಕೊಳ್ಳಿ. ಮಂತ್ರಿಗಳೇ, ನನ್ನ ಸತಿಸುತರು. ಪ್ರಭು, ನನ್ನನ್ನೇಕೆ ಕರೆ ಕಳುಹಿಸಲಾಯಿತು? ಸಚಿವ ಶಿರೋಮಣಿಗಳೇ, ನಾನೊಂದು ಸ್ವಪ್ನವನ್ನು ಕಂಡೆ. ಮೊದಲೊಂದು ಭೀಕರ ಸ್ವರೂಪವು ಬಂದು ನನ್ನನ್ನು ಭಯಗೊಳಿಸಲೆತ್ತಿಸಿದೆ. ಆಮೇಲೆ ವಿಶ್ವಾಮಿತ್ರ ಮಹಾಮುನಿಗಳು ನನ್ನಿಂದ ಸಕಲ ರಾಜ್ಯ ಸಾಮ್ರಾಜ್ಯವನ್ನು ಮೊದಲುಗೊಂಡು ರಾಜೈಶ್ವರ್ಯಗಳನ್ನು ದಾನವಾಗಿ ಸ್ವೀಕರಿಸಿ ಹೊರಟು ಹೋದರು. ಎಚ್ಚರವಾಗಿ ನೋಡಲಾಗಿ ಪ್ರಾತಃ ಕಾಲವು ಸಮೀಪಿಸಿತ್ತು. ಪ್ರಭು, ಬರುವ ಭಯಾನಕ ಚಿತ್ರಗಳನ್ನು ಆ ವಿಧಿಯು ಸ್ವಪ್ನದ ಮೂಲಕ ನಿಮಗೆ ತೋರಿದಂತಿದೆ. ಬಾರದು, ಬಪ್ಪದು ತಪ್ಪದು. ಧರಣಿ ದೇವ. ಮಂತ್ರಿಗಳೇ, ತಿರುಗಿಹುದು ಕಾಲಚಕ್ರ. ತಿರುಗು ನಿನ್ನ ಮನದಣಿವರಿಕೆ. ಆದರೆ ಎಂದೂ ಚಲಿಸದು ಎನ್ನ ಚಿತ್ತ ಬಣ್ಣ ಪಡಿಸುವ ನಿನ್ನ ಛಾಯೆಯ ಚಿತ್ರಂಗಳಂ ಕಂಡು. ಸತ್ಯಪರರೇ, ನಿಮ್ಮ ಸತ್ಯವನ್ನು ಕಂಡು ಸತ್ಯ ಲೋಕವೂ ಕೂಡ ನಾಚಿದಂತೆ ತೋರ್ತಿರುವುದು. ನಿಸರ್ಗ ತಾನೆಂದು ಕಾಣುವುದು ಸತ್ಯಾತ್ಮದೋಳ್ ಅಸತ್ಯವ. ಮಂತ್ರಿಗಳೇ, ಮುಂದಾಗಿರಿ.